ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವಿವಿಧ ಪಕ್ಷದ ಅಭ್ಯರ್ಥಿಗಳು ನಮಗೆ ಯಾಕೆ ಬೆಂಬಲ ಬೇಕು ಅಂತ ಹೇಳುವಂತದ್ದನ್ನ ತಮ್ಮ ಅಭಿಪ್ರಾಯ ಹೇಳಿದ್ರು. ಹಾಗಾದ್ರೆ ಇಲ್ಲಿನ ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ, ಜನಸಾಮಾನ್ಯರು ಬಂದಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ದುಃಖ ದುಮ್ಮಾನಗಳನ್ನ ಮುಂಬರ್ತಕ್ಕಂತ ತಮ್ಮ ಅಭ್ಯರ್ಥಿಗಳ ಬಳಿ ಹೇಳಲಿಕ್ಕೆ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳುವಂತದ್ದನ್ನ ಕೇಳೋಣ. ಇರ್ಷಾದ್ ಅವರು ಒಂದು ಹೇಳಿದ್ರು, ನಮ್ಮ MP ಸಾಹೇಬ್ರು 5 ಸಲನೂ ಹೋಗಿಲ್ಲ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ ಒಂದ್ಸಲ ಆದ್ರೂ 10 ವರ್ಷದಲ್ಲಿ ಮಾತಾಡಿದ್ರ ಅಂತ ಒಂದು ಕ್ವೆಶ್ಚನ್ ಕೇಳ್ಬೇಕಂತ ಆಸೆ. ಬಾಯೇ ಬಿಟ್ಟಿಲ್ಲ. ನಮ್ಮ MP ಆದ್ರೂ ನಮ್ಮ ಕ್ಷೇತ್ರದಲ್ಲಿ ಹೊಂದ್ಸ್ಕೊಂಡು ಜನರಿಗೆ ಏನ್ ಬೇಕು ಸದಾ ಸ್ಪಂದಿಸ್ತಾ ಇದ್ದಾರೆ. ನಾವ್ ಬೇರೆ ಯಾರ ಬಗ್ಗೆನೂ ನಾವು ಹೇಳಕ್ ಇಷ್ಟ ಇಲ್ಲ. ಅವ್ರು ಎಲ್ರಿಗೂ ಮಾಡಿದ್ದಾರೆ ಕೆಲಸ. ಒಂದು ಚಿಕ್ಕ ಕೆಲ್ಸಕ್ಕಾಗ್ಲಿ ಹೋಗ್ಲಿ ಅವರೇ ಫೋನ್ ಅಟೆಂಡ್ ಮಾಡಿ ಕೆಲಸ ಮಾಡ್ತಾರೆ. ನಾವೆಲ್ಲ ಸೇರ್ಕೊಂಡು ಅವ್ರ ಖಂಡಿತ ಅವ್ರ ಕೈಯನ್ನು ಬಲೆ ಪಡಿಸ್ತೀವಿ ನಾವು. ಇನ್ನೊಂದು ಹರ್ಷದ್ ಅವ್ರಿಗೆ ನಾನು ಒಂದೇ ಒಂದು ಕ್ವೆಶ್ಚನ್ ಕೇಳ್ಬೇಕಂತಿದ್ದೀನಿ. ಸರಮಾಲದ ಅತ್ಯಾಚಾರಗಳು, ಎಷ್ಟೊಂದು ಸ್ಕ್ಯಾಮ್ಗಳು ಗೌರ್ಮೆಂಟ್ 10 ವರ್ಷದಿಂದ ನಡೆಸ್ತಾ ಇದಾರಲ್ಲ, ಏನು ಸಾಮಾನ್ಯ ಜನರಿಗೆ ಏನ್ ಮಾಡಿದ್ದಾರೆ? ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ? ಬೆಲೆ ಏರ್ತಾನೆ ಹೋಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ, ಎಲ್ಲಾ ಬೆಲೆ ಏರ್ತಾ ಇದೆ. ಅದು ಇಲ್ಲದೆ ಸಾಮಾನ್ಯ ಗ್ಯಾಸ್ ಬೆಲೆ ಏರಿಲ್ಲ, ಅದು ಯಾರು ಕೇಳೋರಿಲ್ಲ. 10 ರೂಪಾಯಿ ಏರ್ಸೋದು, 2 ರೂಪಾಯಿ ಕಡಿಮೆ ಮಾಡೋದು, ಅದು ಏನ್ ಲೆಕ್ಕ? ನಮ್ಮ ಸೈನಿಕರು ನಮ್ಮ ದೇಶವನ್ನು ಕಾಪಾಡ್ತಾರ, ಅವ್ರ ತಲೆಯನ್ನು ಮುಣಿಸಿ ನಮ್ಮ ದೇಶದಲ್ಲಿ ಆಗ್ತಾ ಇದಾರ, ಅದನ್ನ ಯಾರು ಕೇಳಕ್ ಆಗ್ತಿಲ್ವಾ? ಅದು ಇಲ್ಲದೆ ಚೈನಾದಿಂದ ನಮ್ಮ ದೇಶದ ಒಳಗೆ ಬಂದಿದ್ದಾರೆ 60 ಕಿಲೋಮೀಟರ್, ಅದು ಕೇಳಕ್ ಯಾರಿಗೂ ಹಕ್ಕಿಲ್ವಾ? ಏನ್ ಮಾಡ್ತಾ ಇದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್? ಏನ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ? ಏನ್ ಮಾಡ್ತಾ ಇದ್ದಾರೆ? ಓಕೆ, ಇದು ಅವ್ರದೇ ಆದಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಇನ್ನೂ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳೋದಂತ ಕೇಳೋಣ. ನನ್ನ ಕಡೆಯಿಂದ ಆಮ್ ಆದ್ಮಿ ಪಕ್ಷ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ದೆಹಲಿಯಲ್ಲಿ ಅವ್ರಿಗೊಂದು ಚಾನ್ಸ್ ಕೊಟ್ರು, ಬರೀ 49 ದಿನ ಅಷ್ಟೇ, 1176 ಗಂಟೆ ಅಷ್ಟೇ ಅವ್ರ ಕೈಯಲ್ಲಿ ಆಳ್ವಿಕೆ ಮಾಡಕ್ ಸಾಧ್ಯ ಆಗಿತ್ತು. ಯಾಕೆ ರಿಸೈನ್ ಮಾಡಿದ್ರು ಅವರು? ಅವ್ರ ಕೈ ಆಳ್ವಿಕೆ ಮಾಡಕ್ ಸಾಧ್ಯ ಆಗಿಲ್ವಾ? ಅವ್ರಿಗೆ ಧೈರ್ಯ ಇರ್ಲಿಲ್ವಾ? ಅವ್ರು ಅಂತವ್ರಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವಕಾಶ ಕೊಟ್ರೆ ಅವ್ರಿಗೆ ನಮ್ಮ ದೇಶ ಹೆಂಗ್ ಕಾಯ್ತಾರೆ? ನಮ್ಗೆ ಹೆಂಗ್ ಗ್ಯಾರಂಟಿ ಕೊಡ್ತೀರಾ ಅವರು? ನನ್ನ ಪ್ರಶ್ನೆ ಬಿಜೆಪಿ ಅವರಿಗೆ, ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಸರಿತ್ತು. ಈ ಬಿಜೆಪಿ ಗವರ್ಮೆಂಟ್ ಬಂದಾಗಿಂದ ಕರ್ನಾಟಕ ಒಂದು ಭ್ರಷ್ಟ ರಾಜ್ಯ ಅಂತಂದು ಬಿಜೆಪಿ ಅವರು ಮಾಡಿದ್ದಾರೆ. ಈ ಬಿಜೆಪಿ ಸೇರೋಕೆ ಅರ್ಹತೆ ಅಂದ್ರೆ ಒಂದು ಅತ್ಯಾಚಾರ ಮಾಡಿರ್ಬೇಕಂತೆ, ಒಂದು ಗಣಿ ಲೂಟಿ ಮಾಡಿರ್ಬೇಕಂತೆ, ಇನ್ನೊಂದು ಒಂದು ಹೆಣ್ಣಿಗೆ ಇಟ್ಕೊಂಡು ಅವಳಿಗೆ ಮೋಸ ಮಾಡಿರ್ಬೇಕಂತೆ. ಇಂಥ ಬಿಜೆಪಿನ ನಾವು ಮತ್ತೆ ತರಬಾರ್ದು. ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದೆ, ಅವರಿಗೆ ಒಂದು ಅವಕಾಶ ಕೊಡ್ಬೇಕಂತ ನಾನು. ಕಳೆದ 5 ವರ್ಷಗಳಿಂದ ನಾನು ಇಡೀ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಸತ್ಯವಾಗ್ಲೂ ಹೇಳ್ತೀವಿ. ಅವರು ಇಡೀ ಕ್ಷೇತ್ರದಲ್ಲಿ ಯಾವ ಒಂದು ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಯಾಕೆಂದ್ರೆ ಒಂದು ಬೋರ್ವೆಲ್ ಹಾಕಿ ಒಂದು ಟ್ಯಾಂಕ್ ಹಾಕುವಂಥದ್ದೇನಾದ್ರೂ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಮಾಡಿದ್ರೆ, ಮತ್ತು ಯಾವುದೇ ಒಂದು ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ರಸ್ತೆಗಳು ಮತ್ತೆ ಬಸ್ ಶೆಲ್ಟರ್ಗಳಿರ್ಬೋದು, ಯಾವುದನ್ನು ಕೂಡ ಅವರು ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿಲ್ಲ. ಮತ್ತು ರಾಷ್ಟ್ರದ ಪ್ರಶ್ನೆ ಒಂದು ಕೇಳ್ತೀನಿ. ಇವತ್ತು ಗುಜರಾತ್ 11ನೇ ಸ್ಥಾನದಲ್ಲಿ ಇವತ್ತು ದೇಶದಲ್ಲಿದೆ. ಮೋದಿ ಅವರು ಏನಾದ್ರೂ 3 ಸಾರಿ ಏನು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಏನಾದ್ರೂ ಅಭಿವೃದ್ಧಿ ಮಾಡಿದ್ರೆ ಅದು ಯಾಕೆ ರಾಷ್ಟ್ರದಲ್ಲಿ 1ನೇ ಸ್ಥಾನದಲ್ಲಿಲ್ಲ? ಮತ್ತು 14ನೇ ಸ್ಥಾನದಲ್ಲಿ ಇವತ್ತು ವಿದ್ಯಾಕ್ಷೇತ್ರ ಇದೆ, ಆರೋಗ್ಯ ಕ್ಷೇತ್ರ 16ನೇ ಸ್ಥಾನದಲ್ಲಿದೆ. 40% ಚಿಲ್ಡ್ರನ್ಸು ಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಇದು ಏನು ಬಿಜೆಪಿ ಅವರು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಸತ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಭಾರತ ಶೈನಿಂಗ್ ಅಂತಕ್ಕಂಥದ್ದು ಏನ್ ಮಾಡಿದ್ರು ಅಂತ ವಾಜಪೇಯಿ ಅವರನ್ನೇ ಸೋಲಿಸಿದ್ರು. ಮುಂದಿನ ದಿನಗಳಲ್ಲಿ ಇವತ್ತು ಭಯಪಟ್ಟು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥ ಮೋದಿ ಅವರು ಮತ್ತೆ PC ಮೋಹನ್ ಅವರ ಸೋಲು ಖಚಿತ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಈಗ ಜನರ ಕ್ವಶನ್ಸ್ ಗಳಿಗೆ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಅಂತ ಹೇಳೋದನ್ನ ನೋಡೋಣ. ಎಸ್ ರಿಜ್ವಾನ್, ನಿಮ್ಗೆ ಬಂದಿರತಕ್ಕಂಥ ಮೊದಲನೇ ಕ್ವಶನ್, ನಿಮ್ಮ ಪ್ರಧಾನಮಂತ್ರಿನೇ ಯಾವತ್ತೂ ತುಟಿ ಬಿಚ್ಚಿಲ್ಲ, ಇಂಥವು PC ಮೋಹನ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಹೇಳುವಂಥದ್ದನ್ನ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಬೆಲೆ ಏರಿಕೆ ಇರ್ಬೋದು, ಎಲ್ಲಾ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು? ನಮ್ಮ ಸಿಸ್ಟರು ಮಾತಾಡ್ತಾ ಹೇಳಿದ್ರು, PC ಮೋಹನ್ ಅವರು ತುಂಬಾ ಸತಿ ಮಾತಾಡಿದ್ದಾರೆ ಅಂತ. ಪಾರ್ಲಿಮೆಂಟ್ ಅಲ್ಲಿ ರೆಕಾರ್ಡ್ ಇದೆ, ಇವ್ರು ಡಿಬೇಟ್ ಮಾಡಿರೋದೇ 5 ಸತಿ. 5 ವರ್ಷಕ್ಕೆ 5 ಸತಿ ಮಾತಾಡಿರೋದು. ರನ್ ರೆಕಾರ್ಡ್ ಇಲ್ಲ, ಪಾರ್ಲಿಮೆಂಟ್ ರೆಕಾರ್ಡ್ ಸಿಸ್ಟರ್, ನನ್ ರೆಕಾರ್ಡ್ ಇಲ್ಲ. ಇನ್ನೊಂದು ನೀವು ಗ್ಯಾಸ್ ಬಗ್ಗೆ ಮಾತಾಡ್ತೀರಿ, ಬೆಲೆ ಏರಿಕೆ ಬಗ್ಗೆ. ಮೋದಿ ಅವರು 20,000 ಕೋಟಿ ಹಗರಣ ಗ್ಯಾಸ್ ಮೋದಿ ಅವರು ಮಾಡಿರೋದು ಬಾರ್ಬಡೋಸ್ ಜೊತೆಗೆ. ಈ ರಿಪೋರ್ಟ್ ಇಲ್ಲೇ ಇದೆ, ನಮ್ದಿಲ್ಲ.
ನೀವು ಬೆಲೆ ಏರಿಕೆ ಬಗ್ಗೆ ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದೀರಿ. ಇವತ್ತು ಘೋಷಣೆ ಮಾಡ್ಲಿ ಬಿಜೆಪಿ ಅವರು, ಅರ್ಧಕ್ಕೆ ಇಳಿಸ್ತೀವಿ ಪೆಟ್ರೋಲ್ ರೇಟ್ ಅಂತ ಇವಾಗ ಘೋಷಣೆ ಮಾಡ್ಲಿ. ಯಾಕೆ ಮಾಡಲ್ಲ? ಅವ್ರ ಸರ್ಕಾರ ಬಂದ್ರು ಇದೇ ಪೆಟ್ರೋಲ್ ರೇಟು. ಸುಮ್ಮನೆ ಮಾತಾಡ್ತಿದ್ದೀರಾ. ಕರಪ್ಷನ್ ಬಗ್ಗೆ ಮಾತಾಡಿದ್ರು ನಮ್ಮ ಸಿಸ್ಟರು. 17 ಮಂತ್ರಿಗಳು ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ರಾಜೀನಾಮೆ ಕೊಟ್ಟು ಜೈಲಲ್ಲಿ ಇದ್ರು, ಬೇಲ್ ತಗೊಂಡಿದ್ರು. ಒಂದು ಚೀಫ್ ಮಿನಿಸ್ಟರ್ ಯಾವಾಗಾದ್ರೂ ಜೈಲ್ಗೆ ಹೋಗಿದ್ರೆ ಇದೇ ಸರ್ಕಾರ. ಅತಿ ಭ್ರಷ್ಟ ಸರ್ಕಾರ ನಮ್ಮ ರಾಜ್ಯದ ಅಂದ್ರೆ ಬಿಜೆಪಿ ಸರ್ಕಾರ ಅಂತ ಎಲ್ಲರಿಗೂ ಗೊತ್ತಿದೆ. ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಅವ್ರು ಮಾತಾಡಕ್ಕೆ ಯಾವ ನೈತಿಕತೆ ಇಲ್ಲ. 50,000 ಕೋಟಿ ಅದಿರು ಹಗರಣ, ಮೈನ್ಸ್ ಹಗರಣ, ಬೆಲ್ಲಾರಿ ಹಗರಣ ಇನ್ನೂ ಕೂಡ ಅದೇ ಎಲ್ಲರಿಗೂ ಬಿಜೆಪಿಯಲ್ಲಿ ಸೇರಿಸ್ಕೊಂಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಾರೆ. ಇನ್ನೂವರೆಗೂ ಜನಾರ್ದನ್ ರೆಡ್ಡಿಗೆ ಎಕ್ಸ್ಪೆಲ್ ಮಾಡಿಲ್ಲ, ಕರುಣಾಕರ್ ರೆಡ್ಡಿಗೆ ಎಕ್ಸ್ಪೆಲ್ ಮಾಡಿಲ್ಲ, ಶ್ರೀರಾಮುಲುಗೆ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದಾರೆ. ಇವರು ನಮ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಮೋದಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಮೋದಿ ಅವರ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಗ್ರೋತ್ ರೇಟ್ ಇನ್ ಗುಜರಾತ್ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ 81 to 85, 85 to 90, 90 to 94 ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಗುಜರಾತ್ ಅಲ್ಲಿ 16%, 16.73% ಗ್ರೋತ್ ರೇಟು. ಮೋದಿ ಸರ್ಕಾರದಲ್ಲಿ 9% ಗ್ರೋತ್ ರೇಟು. ಅರ್ಧಕ್ಕೆ ಇಳಿಸಿದ್ದಾರೆ ಮೋದಿ. ಇವ್ರು ನಂಬರ್ 1 ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಎಲ್ಲ ಸುಳ್ಳಿನ ಆಧಾರದ ಮೇಲೆ ಬರೀ ಮಾರ್ಕೆಟಿಂಗ್ ಮಾಡ್ತಾವ್ರ ಮೋದಿ ಹೊರತು ಯಾವುದು ನಿಜ ಹೇಳಕ್ ತಯಾರಿಲ್ಲ. ಪಿ ಸಿ ಮೋಹನ್ ಅವರೇ, ನಿಮ್ಮೇಲೂ ಸಹ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು, ನಿಮ್ಮ ಉತ್ತರ ಏನು? ಸರ್, ಈಗ ಸ್ನೇಹಿತರೊಬ್ರು ಹೇಳ್ತಿದ್ರು ಬೋರ್ವೆಲ್ ಹಾಕಿಲ್ಲ ಅಂತ ಹೇಳಿ. ಅವ್ರು ಕೇಳಿದಾಗ ಅವ್ರು ಕೇಳಿದ್ದಕ್ಕೆ ಒಂದು ಬೋರ್ವೆಲ್ ಕೊಟ್ಟಿಲ್ಲ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನಾನು 19,58,00,000 ರೂಪಾಯಿ 100% ನಾನು ಯೂಟಿಲೈಸ್ ಮಾಡಿದ್ದೀನಿ ನಾನು MP ಫಂಡು. ಬಹುತೇಕ ಕಡೆ 100 ಬೋರ್ವೆಲ್ಗೂ ಹೆಚ್ಚು ಬೋರ್ವೆಲ್ ಹಾಕಿದ್ದೀನಿ ನಾನು, ಆಯ್ತಲ್ಲ. ಅದಾದಮೇಲೆ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ಅಂತಾರೆ. ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅವರೇ ಅದನ್ನ ಪಾರ್ಲಿಮೆಂಟ್ ನಡೀತಿದ್ದಂಗೆ ಮಾಡ್ತಿದ್ರು. 2G ಹಗರಣ ಪಾರ್ಲಿಮೆಂಟ್ ನಡೀಲಿಲ್ಲ, ಕೋಲ್ಗೇಟ್ ಹಗರಣ ಪಾರ್ಲಿಮೆಂಟ್ ನಡೀಲಿಲ್ಲ, ಹೆಲಿಕಾಪ್ಟರ್ ಹಗರಣ ಪಾರ್ಲಿಮೆಂಟ್ ನಡೀಲಿಲ್ಲ, ಕಾಮನ್ವೆಲ್ತ್ ಹಗರಣ ಪಾರ್ಲಿಮೆಂಟ್ ನಡೀಲಿಲ್ಲ. ಈ ತರ ಹಗರಣಗಳು ಮೊನ್ನೆ ಕೊನೆಯಲ್ಲಿ ತೆಲಂಗಾಣನ ಒಡೆದು 2 ರಾಜ್ಯ ಮಾಡ್ತೀನಿ ಅಂತ ಅವರೇ MP ಗಳ ಧರಣಿ ಮಾಡಿ 1.5 ತಿಂಗಳು ಪಾರ್ಲಿಮೆಂಟ್ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ ಈ ಮಾತು ಹೇಳಲಿಕ್ಕೆ. ಇವತ್ತು ಕಾಂಗ್ರೆಸ್ ಅವರು ನಾಚಿಕೆ ಆಗಬೇಕು. ಜನರ ಮುಂದೆ ಇರೋದು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡಿದ್ರು ಭ್ರಷ್ಟ ಅಂತ ಹೇಳಿ. ನಾವು ಒಳ ಜಗಳ ನಾವು ಮಾಡಿದ್ದಕ್ಕೆ ಜನರು ನಮ್ಮನ್ನು ಇವತ್ತು ನಮ್ಮ ಒಳ ಜಗಳ ನಮ್ಮ ಓಟು ಹೊಡೆದಿದ್ದಕ್ಕೆ ನಾವಿವತ್ತು ಅಪೋಸಿಷನ್ ಅಲ್ಲಿ ಕೂತಿದ್ದೀವಿ. ಇವತ್ತು ದೇಶದ ಜನ ಕೇಳ್ತಾ ಇರೋದು ಇವತ್ತು ಬೆಲೆ ಏರಿಕೆ. ಸಾಮಾನ್ಯ ಜನ ಬದುಕುವ ಪರಿಸ್ಥಿತಿಯಲ್ಲಿಲ್ಲ. ಇದರ ಜೊತೆಗೆ ಹಗರಣಗಳು ಇದರ ಜೊತೆಗೆ ನಮ್ಮ ಗಡಿ ಭಾಗಗಳಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲ. ಇವತ್ತು ಪಾಕಿಸ್ತಾನದ ಬಾರ್ಡರ್ ಇರ್ಬೋದು, ಚೈನಾ ಬಾರ್ಡರ್ ಇರ್ಬೋದು, ಇವತ್ತು ನಮ್ಮ ವೈರಿಗಳು ಒಳಗೆ ಬರ್ತಾ ಇದ್ದಾರೆ. ನಮ್ಮ ಸೈನಿಕರ ರುಂಡವನ್ನು ಕತ್ತರಿಸಿ ಕಳಿಸ್ತಾ ಇದ್ದಾರೆ. ಇದು ನಾಚಿಕೆ. ಈ 3 ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಆಮ್ ಆದ್ಮಿ ಪಕ್ಷಕ್ಕೂ ಕೇಳಿದ್ರು, ತಾವು ದೆಹಲಿಯಲ್ಲಿ ಏನ್ ಸರ್ಕಾರ ಮಾಡಿದಿರಿ, ನಿಮ್ಮನ್ನ ದೇಶಕ್ಕೆ ಉಳಿಸಿದ್ರೆ ನಮ್ಮ ದೇಶ ಹೆಂಗ್ ನಡೆಯಕ್ ಸಾಧ್ಯ? ದೆಹಲಿಯಲ್ಲೇ ಸರ್ಕಾರ ಮಾಡ್ತಿದ್ದವರು ದೇಶದ ಗದ್ದುಗೆಯನ್ನು ಹೆಂಗ್ ಮಾಡ್ತೀರಿ ಅಂತ ಹೇಳ್ತಕ್ಕಂಥ ಪ್ರಶ್ನೆ. ಮೊಟ್ಟ ಮೊದಲನೇದಾಗಿ 49 ದಿವಸಕ್ಕೆ ಅಧಿಕಾರನ ಎತ್ತು ಬಿಸಾಕೋ ಧೈರ್ಯ ಯಾವ ರಾಜಕೀಯ ಪಕ್ಷಕ್ಕಿದೆ ಹೇಳಿ? ನಾವು ಅಧಿಕಾರಕ್ಕೆ ಅಂಟಿಕೊಳ್ಳಕ್ ಬಂದಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೀವಿ. ಒಂದು, ಯಾತಕ್ಕಾಗಿ ರಾಜೀನಾಮೆ ಕೊಟ್ವಿ? ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷ, ಜನರಿಂದ ಕಟ್ಟದಂತ ಆಮ್ ಆದ್ಮಿ ಪಕ್ಷ, ಈ 2 ಪಕ್ಷಗಳಿಗೆ ಅಣ್ಣಯ್ಯ ನಾವು ಈ 18 ಕಂಡೀಷನ್ಗಳನ್ನ, 18 ಕಂಡೀಷನ್ ಅಲ್ಲ, ಈ 18 ಕೆಲಸಗಳನ್ನ ನಾವು ಮಾಡ್ತೀವಿ. ಇದರಲ್ಲಿ ನಿಮ್ದೇನಾದ್ರೂ ತಕರಾರಿ ಇದ್ರೆ ದಯವಿಟ್ಟು ಇವಾಗ್ಲೇ ಹೇಳ್ಬಿಡಿ, ನಾವು ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ವಿ. ಅವಾಗ 2 ಪಕ್ಷಗಳು ಬಂದು ಇಲ್ಲ ಇವರು ಜವಾಬ್ದಾರಿಯಿಂದ ಓಡೋಗ್ತಾ ಇದ್ದಾರೆ. 18 ಕಂಡೀಷನ್ ಜನಲೋಕ್ಪಾಲ್ ಒಳಗೊಂಡಂತೆ 18 ಕಂಡೀಷನ್ ಅಲ್ಲಿ ನಮ್ಗೆ ಸಮ್ಮತಿ ಇದೆ, ನೀವು ಅದನ್ನ ಮಾಡಿ, ನಮಗೇನು ತಕರಾರಿ ಇಲ್ಲ ಅಂತಂದ್ರು. ಆದ್ರೆ ಯಾವತ್ತು ನಾವು ಜನಲೋಕ್ಪಾಲ್ ಬಿಲ್ ಅನ್ನ ಸದನದಲ್ಲಿ ಮಂಡನೆ ಮಾಡಿದ್ವಿ, ಅವತ್ತಿನ ದಿವಸ ಎಲ್ಲಾ ಪಕ್ಷಗಳು ಅದನ್ನ ಟೇಬಲ್ ಅಲ್ಲಿ ಇಡೋದಕ್ಕೆ ಬಿಡ್ಲಿಲ್ಲ. ಅವತ್ತು ಮುಖ್ಯಮಂತ್ರಿಯನ್ನ ಒಂದು ಮಾತು ಮಾತಾಡೋದಕ್ಕೆ ಬಿಟ್ಟಿಲ್ಲ. ಇವರು ಏನೂ ಮಾಡಕ್ ಆಗದಿರೋ ಅಧಿಕಾರದಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರ ಮಾಡಕ್ ಬಂದಿಲ್ಲ ನಿಮ್ಗಳಂತೆ. ಭ್ರಷ್ಟಾಚಾರ ಮಾಡಬೇಕು, ದುಡ್ಡು ಮಾಡಬೇಕು ಅಂದ್ರೆ
ಅಧಿಕಾರದಲ್ಲಿ 5 ವರ್ಷ ಕುತ್ಕೊಂಡು ಮಜಾ ಮಾಡ್ತಿದ್ವಿ AC ರೂಮಲ್ಲಿ. ಸೊ ಈಗ ಕಾಮನ್ ಎಲ್ಲ ಜನರ ಪ್ರಶ್ನೆಗಳಿಗೆ JDS ಅಭ್ಯರ್ಥಿ ಏನ್ ಹೇಳ್ತಾರೆ ಅಂತ ಹೇಳುವಂತದ್ದನ್ನು ಕೇಳೋಣ. ನನ್ನ ಅಭಿಪ್ರಾಯ ಬಹಳ ಸಿಂಪಲ್ ಆಗಿದೆ. ಇದೆಲ್ಲ ತಾವು ಆಲೋಚನೆ ಮಾಡಿದ್ರೆ ಎಲ್ಲ ಇಶ್ಯೂಸು ಯಾವುದನ್ನ ನಾವು ಬಹಳಷ್ಟು ಅಟೆನ್ಷನ್ ಕೊಡಬೇಕು ಅಲ್ಲಿಂದ ಮಾತು ಡಿಸ್ಟ್ರಾಕ್ಟ್ ಮಾಡಿ ಬೇರೆ ಬೇರೆ ಕಡೆಗೆ ತಳ್ತಾ ಇದೆ. ಹೌದು, ಬಾರ್ಡರ್ ಇಶ್ಯೂ ಇದೆ, ಆದರೆ ನಮ್ಮ ಸ್ಟೇಟ್ ಇಶ್ಯೂ ಏನು, ಆಂಧ್ರ ಇಶ್ಯೂ ಏನು, ತಮಿಳ್ನಾಡು ಇಶ್ಯೂ ಏನು, ಅದನ್ನ PC ಮೋಹನ್ ಅವರು ಆಲೋಚನೆ ಮಾಡಬೇಕು. ನಮ್ಮ ಇಶ್ಯೂಸ್ ಮಾತಾಡೋಣ. ನಮ್ಮಲ್ಲಿರೋ ಬಡತನ, ನಮ್ಮ ಇಡೀ ಬೆಂಗಳೂರಿನ ಸೂಯಿಸೈಡ್ ಕ್ಯಾಪಿಟಲ್ ಅಂತ ಹೆಸರಿದೆ. ಮ್ಯಾಕ್ಸಿಮಮ್ ಸೂಯಿಸೈಡ್ಸ್ ಇನ್ ದ ಕಂಟ್ರಿ ನಮ್ಮ ಬೆಂಗಳೂರಲ್ಲಿ. ಅದಕ್ಕೆ ಏನ್ ಮಾಡಿದ್ದಾರೆ? ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್ ಡೆತ್ಸ್ ಅಂತ ಇದೆ. ಮಿನಿಮಮ್ ನಮ್ಗೆ 30,000 ಮಕ್ಕಳು ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಇನ್ಫೆಂಟ್ ಮಾರ್ಟಾಲಿಟಿ ಇದೆ. ಯಾವ್ದಾದ್ರೂ ಒಂದು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಇವತ್ತವರೆಗೂ ನಾನಂತೂ ನೋಡಿಲ್ಲ. ಆ ಕೋಟಿ ಕೋಟಿ ಕಟ್ಲೆ ಎಕ್ವಿಪ್ಮೆಂಟ್ಸ್ ಏನಿದೆಯೋ, CT ಸ್ಕ್ಯಾನ್ ಮಷೀನ್ಸ್ ಇದೆಯೋ, ಎಕ್ಸ್ರೇ ಮಷೀನ್ಸ್ ಇದೆಯೋ, ಹಾಳಾಗಿ ಬಿದ್ದಿದೆ. ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ 5 ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ನಮ್ಮ MP ಸಾಹೇಬರು ಇದಕ್ಕೂ ಒಂದು ಜವಾಬ್ ಕೊಡ್ಲಿ. ಒಂದು 1996 ಇಂದ ಒಂದು ಸ್ಪೋರ್ಟ್ಸ್ ಸ್ಟೇಡಿಯಂ ಅನ್ನ ಕೊಟ್ಟಿಲ್ಲ ಈ ಸಿಟಿಗೆ. ಯಾಕೆ? 1996 ಇಂದ 2014 ವರೆಗೂ ನಮ್ ಸ್ಪೋರ್ಟ್ಸ್ ಮ್ಯಾನ್ಗೆ ಏನ್ ಸ್ಕೀಮ್ಸ್ ತಂದಿದ್ದಾರೆ? ಇನ್ನೊಂದಿದೆ ರೀ, ಇವತ್ತಿಗೂ ಒಂದು ಸಿಂಗಲ್ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಇಲ್ಲ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅವರ ಸರ್ಕಾರದವರು, ಅವರ ಪಕ್ಷದವರು 6 ವರ್ಷ ಹಿಂದೆ ಸ್ಯಾಂಕ್ಷನ್ ಮಾಡಿದ್ರು. 6 ವರ್ಷದಿಂದ ನಮ್ಮ ಆರ್ಟಿಸ್ಟ್ ನಮ್ಮ ಎಲ್ಲ ತರದಲ್ಲಿ ಹೋರಾಟ ಮಾಡಿ ಇವತ್ತವರೆಗೂ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಂಗೆ ಕೊಟ್ಟಿಲ್ಲ. ಇನ್ನೊಂದು, ಒಂದು ಸಿಂಗಲ್ ಮ್ಯೂಸಿಯಂ ಇಲ್ಲ. ಹಳೇದು 2 ಮ್ಯೂಸಿಯಂ 1968 ಅಲ್ಲಿ ಮಾಡಿದ್ರು. ಪಬ್ಲಿಕ್ ಲೈಬ್ರರೀಸ್ ಇಲ್ಲ. ಯಾವ ರೀತಿಯಲ್ಲಿ ಒಂದು MP ಫಂಡ್ ಅನ್ನ ಯೂಸ್ ಮಾಡಿದ್ದಾರೆ ನಮಗೊಂದು ಮಾಹಿತಿ ಬೇಕು. ಇದು ಜನರ ಪ್ರಶ್ನೆಗಳಿಗೆ ಅಭ್ಯರ್ಥಿಗಳು ತಮ್ಮದೇ ಆದಂತ ಉತ್ತರವನ್ನ ಕೊಟ್ಟರು. ಇನ್ನು ಹಲವಾರು ಮಂದಿ ಜನರು ತಮ್ಮದೇ ಪ್ರಶ್ನೆಯನ್ನ ಈ ಅಭ್ಯರ್ಥಿಗಳ ಮುಂದೆ ಇಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.